ಕಾಂಗ್ರೆಸ್ನಲ್ಲಿ ನಾಗೇಂದ್ರ ರಾಜೀನಾಮೆಯ ಕಂಪನ. ದೆಹಲಿಗೆ ತೆರಳಿದ್ದಾರೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು. ಸೊ ಹೈಕಮಾಂಡ್ ಅನ್ನು ಭೇಟಿ ಮಾಡ್ತಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ. ಆಲ್ರೆಡಿ ದೆಹಲಿ ಫ್ಲೈಟ್ ಹತ್ತಿದ್ದಾರೆ ಸಿಎಂ. ಕೆಲವೇ ಕ್ಷಣಗಳಲ್ಲಿ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವಂತ ಸಾಧ್ಯತೆ ಇದೆ. ನಾಗೇಂದ್ರ ರಾಜೀನಾಮೆಯ ಕಂಪನ. ಸೊ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸಂಜೆ ವೇಳೆಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಧಾರ ಮತ್ತು ಚಿತ್ರಣ ಪ್ರಕಟವಾಗಲಿಕ್ಕಿದೆ ವೀಕ್ಷಕರೇ. ನಾಗೇಂದ್ರ ಅವರ ರಾಜೀನಾಮೆಯ ಭವಿಷ್ಯ ಇವತ್ತೇ ನಿರ್ಧಾರ ಆಗುತ್ತೆ. ಒಂದು ಕಡೆ ರಾಜೀನಾಮೆಯನ್ನು ಕೊಡಬೇಕು ಅಂತ ಪ್ರತಿಪಕ್ಷ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಹೋರಾಟ ಮಾಡ್ತಾ ಇದೆ. ಮಗದೊಂದು ಕಡೆ ರಾಜೀನಾಮೆಯನ್ನು ಪಡೆದುಕೊಳ್ಳಲೇಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇದೆ. ಹೀಗಾಗಿ ಬೇರೆ ದಾರಿ ಇಲ್ಲದೆ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡ್ತಾರಾ? ನಿನ್ನೆ ಒಂದು ಸುದ್ದಿ ಹರಿದಾಡಿತ್ತು. ನಾಗೇಂದ್ರ ಅವರು ನಿನ್ನೆ ಸಂಜೆ ವೇಳೆಗೆ ರಾಜೀನಾಮೆಯನ್ನ ಕೊಡಬೇಕಾಗಿತ್ತು ಅಂತ. ಆದರೆ ಅಷ್ಟರಲ್ಲಾಗಲೇ ಮುಖ್ಯಮಂತ್ರಿಗಳು ಅವರ ಮನವೊಲಿಸಿದ್ದಾರೆ ಎನ್ನುವ ಮಾಹಿತಿಯೂ ಸಹ ಇದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಮುಖ್ಯಮಂತ್ರಿಗಳು ಡೆಲ್ಲಿಗೆ ಹೋಗಿದ್ದಾರೆ. ಒಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ ಸೊ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸೊ ದೆಹಲಿಯ ಈ ಒಂದು ಭೇಟಿ ಅಥವಾ ಪ್ರವಾಸ ಯಾವ ರೀತಿಗೆ ನೋಡ್ಲಾಗ್ತಿದೆ ರಾಜ್ಯ ರಾಜಕಾರಣದಲ್ಲಿ? ಶಿವಶಂಕರ್, ಈಗಾಗಲೇ ಏನು ಮುಖ್ಯಮಂತ್ರಿ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಏನು ಅಸಮಾಧಾನಿತ ಶಾಸಕರ ಅವರ ನಡವಳಿಕೆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಜೊತೆಗೆ ಮಹತ್ವದ ವಿಚಾರ ಏನಂತಂದ್ರೆ ನಾಗೇಂದ್ರ ರಾಜೀನಾಮೆ ವಿಚಾರ. ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರ ಬಳಿ ಏನು ಕರೆಯನ್ನ ಮಾಡೋ ಮೂಲಕ ರಾಜೀನಾಮೆ ಇಂಗಿತವನ್ನ ಏನು ನಾಗೇಂದ್ರ ಅವರು ವ್ಯಕ್ತಪಡಿಸಿದ್ರು. ಅದಾದ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನೇ ಮನವೊಲಿಸಿ ಹೈಕಮಾಂಡ್ ಏನು ಹೇಳುತ್ತೋ ಆ ತೀರ್ಮಾನಕ್ಕೆ ನಾವಿಬ್ರು ಬದ್ಧವಾಗೋಣ ಅಂತ ಹೇಳಿ ಏನು ಅವರಿಗೆ ಸಮಾಧಾನವನ್ನ ಮಾಡೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾತುಗಳನ್ನ ಆಡಿದ್ರು ಅಂತ ರಾಜಕೀಯದಲ್ಲಿ ಕೇಳಿ ಬರ್ತಿದೆ. ಈ ನಿಟ್ಟಿನಲ್ಲಿ ಇಂದು ಡಿ ಕೆ ಶಿವಕುಮಾರ್ ಏನು ದೆಹಲಿಗೆ ಪ್ರಯಾಣಿಸಿದ್ದಾರೆ. ಇದು ಕೂಡ ಮಹತ್ವವಾದ ಸಭೆ ಆಗಲಿದೆ. ಈಗಾಗಲೇ ಏನು ಸುರ್ಜೇವಾಲಾ ಅವರನ್ನ ಪ್ರಥಮವಾಗಿ ಭೇಟಿ ಆಗಲಿದ್ದಾರೆ. ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ಜೊತೆಗೆ ಇರ್ತಕ್ಕಂಥ ಒಂದು ಸಚಿವ ಸ್ಥಾನದ ಬಗ್ಗೆ ಕೂಡ ಮಹತ್ವದ ಚರ್ಚೆ ಆಗುತ್ತೆ. ಅದಾದ ನಂತರ ರಾಹುಲ್ ಗಾಂಧಿ ಅವರ ಭೇಟಿ ಸಿಕ್ಕಿದ್ದೇ ಆದಲ್ಲಿ ನಾಗೇಂದ್ರ ಅವರ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಎಲ್ಲೊಂದು ಕಡೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಂಡು ಅದೇ ಭಾಗದಲ್ಲಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಏನು ಸಚಿವ ಸ್ಥಾನ ಕೊಟ್ರೆ ಒಂದು ಮಹಿಳಾ ಕೋಟ ಕಂಪ್ಲೀಟ್ ಆಗುತ್ತೆ. ಉಳಿದಿರ್ತಕ್ಕಂಥ ಮತ್ತೊಂದು ಏನು ಸಚಿವ ಸ್ಥಾನ ಇರುತ್ತೆ ಅದನ್ನ ಬಿ ಶಿವಣ್ಣ ಅಥವಾ ಕೃಷ್ಣಪ್ಪ ಅವರಿಗೆ ಕೊಡಬಹುದು ಅನ್ನೋದು ಕೂಡ ರಾಜಕೀಯದಲ್ಲಿ ಚರ್ಚೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಇಂದು ಏನು ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ನಡೆಯುತ್ತೆ. ಜೊತೆಗೆ ಹೈಕಮಾಂಡ್ ನಾಯಕರು ಯಾವೆಲ್ಲ ನಿರ್ದೇಶನಗಳನ್ನ ನೀಡ್ತಾರೆ. ನಾಗೇಂದ್ರ ವಿಚಾರವಾಗಿ ಈಗಾಗಲೇ ಕೂಡ ಬಿಜೆಪಿ ನಾಯಕರು ಕೂಡ ಪಾದಯಾತ್ರೆಯನ್ನ ಘೋಷಣೆ ಮಾಡಿರೋದ್ರಿಂದ ಎಲ್ಲೊಂದು ಕಡೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಆ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಒಂದು ವೇಳೆ ಏನಾದರೂ ನಾಗೇಂದ್ರ ಅವರ ರಾಜೀನಾಮೆಗೆ ಸೂಚಿಸಿದ್ದೇ ಆದಲ್ಲಿ ಇಂದು ಸಂಜೆ ಅಥವಾ ನಾಳೆ ಒಳಗಾಗಿ ನಾಗೇಂದ್ರ ರಾಜೀನಾಮೆ ಕೊಡೋದು ಕೂಡ ಪಕ್ಕಾ ಆಗ್ತಿದೆ ಶಿವಶಂಕರ್. ಓಕೆ.